ಶಾಸಕ ಯತ್ನಾಳ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಮುಂದೆ ನಮ್ಮ ಈ ತಂಡದಲ್ಲಿದ್ದವರೇ ಸಿಎಂ ಆಗೋದು ಗ್ಯಾರಂಟಿ ಎಂದಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಯಾಕೆ ನೀವು ಭಯ ಕೊಟ್ಟಿರಿ? ನಾವೇನ್ ತಂಡದವರು ಏನು ದೇಶದ್ರೋಹಿ ಕೆಲಸ ಮಾಡ್ಲಕತ್ತಿಲ್ಲ, ಪಕ್ಷ ವಿರೋಧಿ ಕೆಲಸ ಮಾಡ್ಲಕತ್ತಿಲ್ಲ. ವಕಲ್ ಸಲ ಹೋರಾಟ ಮಾಡ್ತಿದ್ರು ನಿಮ್ಮ ಕ್ರಮ ತೆಗೆದು ಟಿವಿಯವರು ಹೊರಡ್ತಾರೆ. ನಾಳೆ ನಾವೇ ಈ ತಂಡದವರೇ ಒಬ್ಬ ಮುಖ್ಯಮಂತ್ರಿ ಗ್ಯಾರಂಟಿ. ನಾನು ನಿಮ್ಗೆ ಕರ್ತೀನಿ ವಾರಂಟಿ. ಚುನಾವಣೆಯ ಸೋಲನ್ನ ಎಲ್ಲರೂ ಹೊರಬೇಕಾಗ್ತದೆ ಅಂತ ಯಡಿಯೂರಪ್ಪ ಅವರು ಹೇಳಿದ್ರು. ಗೆದ್ರ ಅವ್ರು ಹೊರಬೇಕು, ಸೋತ್ರ ನಾವು ಕಾರ್ಯಕರ್ತರು ಹೊರಬೇಕು. ಹೌದು, ಏನು ಅಡ್ಡಿಲ್ಲ. ಅನುಭವ ರಾಜಕಾರಣಿಗಳು ಹೇಳ್ತಾರ, ಅವ್ರಿಗೆ ಅಭಿನಂದನೆಗಳು. ಇನ್ನು ಶಾಸಕ ಯತ್ನಾಳ್ ತಮ್ಮ ಪ್ರತ್ಯೇಕ ಹೋರಾಟವನ್ನು ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಹೋರಾಟ ಕುಟುಂಬದ ವಿರುದ್ಧವಲ್ಲ ಎಂದಿದ್ದಾರೆ. ಇದಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ನಾವು ಜನರ ಸಲುವಾಗಿ ಹೋರಾಟ ಮಾಡಕತ್ತೀವಿ. ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಇಲ್ಲ. ರಾಜ್ಯಾಧ್ಯಕ್ಷ ಕಸುವುದ್ರ ಸಲುವಾಗಿ ಹೋರಾಟ ಇಲ್ಲ, ಮುಖ್ಯಮಂತ್ರಿ ಆಗೋದ್ರ ಸಲುವಾಗಿ ಹೋರಾಟ ಇಲ್ಲ. ರೈತರ ಸಲುವಾಗಿ, ಮಠ ಮಂದಿರ ಸಲುವಾಗಿ, ಜನರ ಸಲುವಾಗಿ, ದೇಶಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಬಿಜೆಪಿನಲ್ಲಿ ಕೆಲವರು ಒಡಕೊಂಡು ಮಾಡಿರುವಂಥದ್ದು ನಿಜ. ನೀವು ಹೇಳಿದಂತೆಯೇ ಈಗಾಗಲೇ ಕೇಂದ್ರದ ನಾಯಕರ ಗಮನಕ್ಕೆ ಎಲ್ಲವೂ ಬಂದಿದೆ. ಇನ್ನು ಕೆಲವೇ ದಿವಸದಲ್ಲಿ ಸರಿ ಹೋಗಿ ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಕಟ್ಟೋ ಕಡೆ ಒಟ್ಟಾಗಿ ಹೋಗೋ ಪ್ರಯತ್ನ ಮಾಡ್ತೇವೆ. ಯಾರ್ಯಾರು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ವಿನಂತಿ ಮಾಡ್ತೇನೆ, ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ, ಚರ್ಚೆ ಮಾಡೋಣ. ಏನಾದರೂ ಕೊರತೆಗಳಿದ್ದರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ.